ಇವತ್ತು ತಮಿಳ್ನಾಡಾಗ ಕಣಿ ಬರ್ಸಂ ಪರಿಚಯ ಇತ್ತು. ಅದಕ್ಕೋಸ್ಕರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ 6 ಜನ ಕೂಡ ಬಂದ್ರೆ ಬೇಗ ಕೆಲಸ ಮುಗಿಸ್ಬಿಟ್ಟು ಜಾತ್ರೆಗೆ ಹೋಗೋಣ ಅಂತ ನಾವು ತಂದಿದ್ದು ಕಟಿಂಗ್ ಪ್ಲೇಯರ್ ಆಕ್ಸಲ್ ಪ್ರೇಮ್ ಮತ್ತೆ ತಿಪ್ಪಳಿಗೆ ಎತ್ಕೊಂಡ್ ಬಂದಿದ್ರೆ ನಮ್ಮ ಅಧ್ಯಕ್ಷರು ಕ್ಯಾಪ್ಸಿಕಮ್ ಎಲ್ಲ ಬೆಳೆದು ಲಾಸ್ಟ್ ಆಗಿತ್ತು. ಅದಕ್ಕೋಸ್ಕರ ಬಿಚ್ಚಿ ಮತ್ತೆ ಕಂಬಿಗಳು ಬಿಚ್ಚಿ ಮತ್ತೆ ಗುಡ್ಗಳೆಲ್ಲ ಎತ್ತಾಗಬೇಕಾಗಿತ್ತು. ಇದಿರೋದು 1 ಎಕರೆ ಬೈಲು ಬೇರೆಯವರಾಗಿದೆ 10,000 ತಗೊಂಡವ್ರಂತೆ. ಅದಕ್ಕೋಸ್ಕರ ನಾವು ಫ್ರೆಂಡ್ಶಿಪ್ ಆಗ ಈ ಕೆಲಸ ಮಾಡ್ತಾ ಇರೋದು. ಈ ತರ ಫ್ರೆಂಡ್ಶಿಪ್ ನಿಮ್ದ್ರ ಯಾರನ್ನ ಇದ್ದ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಕ್ಲೀನಾಗಿ ಮಿಸ್ಗಳೆಲ್ಲ ಬಿಚ್ಚಿದನ್ನ ಕ್ಲೀನಾಗಿ ಎಳ್ಕೊಂಡು ಕ್ಲೀನಾಗಿ ಉಡ್ಡಿಗಳು ಕೂಡ ಇಕ್ಕೊಂಡ್ರೆ ಉಡ್ಡಿಗಳೆಲ್ಲ ಇಕ್ಕೊಂಡಿದ್ದಾದ್ಮೇಲೆ ಕ್ಲೀನಾಗಿ ಕಟ್ಕೊಂಡು ಕ್ಲೀನಾಗಿ ಅದನ್ನ ಎತ್ಕೊಂಡು ಬಂದು ಟೆಂಪ ಕೂಡ ಲೋಡ್ ಮಾಡಿದ್ರೆ ಇದನ್ನೆಲ್ಲ ಮಾಡೋ ಮುಗಿಸಕ ಟೈಮ್ ನೋಡಿದ್ರೆ ಸಂಜೆ 4:30 5 ಗಂಟೆ ಕೂಡ ಆಗಿತ್ತು. 1 ಎಕರೆ ಬೈಲಲ್ಲ, ಅದಕ್ಕೋಸ್ಕರ ಲೇಟ್ ಆಗಾಯ್ತು. ಸೆಮ್ಟಿದು ಟೆಂಪ ಕೂಡ ಅವ್ರ ಮನೆ ಕಡೆ ಹೋಯ್ತು. ಟೈಮ್ ನೋಡಿದ್ರೆ 6:30 7 ಗಂಟೆ ಆಗಿತ್ತು. ಕಾರ್ ಎತ್ಕೊಂಡಿದ್ದು ನಾವು ಬಂದಿದ್ದು ಜಾತ್ರೆಕ. ನಾನು ಮಾಸ್ಕ್ ಹಾಕೊಂಡ್ ಬಂದಿದ್ದೆ, ಯಾಕಂತಂದ್ರೆ ನನ್ನಿಂದ ಬೇರೆಯವರಿಗೆ ತೊಂದರೆ ಆಗ್ಬಾರ್ದಂತ. ನನ್ನ ಫಾಲೋರ್ಸ್ ಯಾರನ್ನ ಬಂದು ನಾನು ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಎಲ್ಲರಿಗೂ ಕ್ಷಮಿಸಿ ಅಂತ ಹೇಳಕ ಇಷ್ಟಪಡ್ತೀನಿ. ಯಾವ ದೇವಸ್ಥಾನ ಅಂತ ಇದು ಬಸವೇಶ್ವರ ದೇವಸ್ಥಾನ ಇರೋದು ತೀರ್ಥಂ ರೋಡ್ ಬೇರ್ಗೆ ಹತ್ರ ಕೂಡ ಐತೆ. ಇಲ್ಲಿ ಮೂಗಿಜಿಗ ತುಂಬಾ ಸತ್ಯ ಕೂಡ ಐತೆ. ವರ್ಷಪೂರ್ತಿ ಯಸು ಕಾಡಲ್ಲಿ ಇರ್ತೈತೆ, ಆದ್ರೆ ಇವತ್ತಿನ ಟೈಮ್ಕ ಇವತ್ತಿನ ಡೇಟ್ಕ ಇದು ಕರೆಕ್ಟ್ ಆಗಿ ಬರ್ತೈತೆ. ಅಷ್ಟು ಸತ್ಯ ಕೂಡ ಐತೆ. ಇವತ್ತು ಪೂಜೆ ಮಾಡ್ಕೊಂಡ್ರೆ ವರ್ಷ ಕಂಟ ಯಾರ ಕಣ್ಗೂ ಕಾಣಿಸಲ್ಲಂತೆ. ಬಾಣಗಳು ಕೂಡ ಬಿಡ್ತಾ ಇದ್ರು. ನಮ್ಮ ಹೊಸುಗಳಿಗೆ ಯಾವುದೇ ತರ ರೋಗ ಬರ್ದಿರಲ್ಲ ಅಂತ, ಅದು ಯಾವುದೇ ತರ ಬರಲ್ಲ ಅಂತ ಬಾಣಗಳು ಬಿಡಿಸ್ತಾ ಇರೋದು. ಸ್ವಲ್ಪ ಜನ ಆರ್ಕೆಸ್ಟ್ರಾ ನೋಡ್ತಾ ಇದ್ರಿ, ಸ್ವಲ್ಪ ಜನ ಇವ್ರನ್ನೂ ನೋಡ್ತಾ ಇದ್ರು. ಅದೇ ತರ ನಮ್ಮ ಅಪ್ಪು ಬಸ್ದು ಒಂದು ಸಾಂಗ್ ಕೂಡ ಹಾಕಿದ್ರು. 30 ಜನ ಇರೋ ಡ್ಯಾನ್ಸರ್ಗಳು ಆರ್ಕೆಸ್ಟ್ರಾ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ನಮ್ಮ ವೆಂಕಟೇಶ್ ಗೌಡ್ರು ನಮ್ಗೆ ಪಾನಿಪುರಿ ಮಿಕ್ಚರ್ಗಳೆಲ್ಲ ಕೊಡ್ಸ್ಕೊಂಡು ಕರ್ಕೊಂಬರಕ ಟೈಮ್ ನೋಡಿದೆ 3:30 ಆಗಿತ್ತು. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.